ಮೂವಿ ಓಪನಿಂಗ್ ಸೀನ್ ನಲ್ಲೇ ನಮ್ಗೆ ಬೀಚ್ ಅಲ್ಲಿ ಎಂಜಾಯ್ಮೆಂಟ್ ಮಾಡ್ತಿರೋ ಸ್ವಲ್ಪ ಜನನ ತೋರಿಸ್ತಾರೆ. ಅವರೆಲ್ಲ ಆ ಬೀಚ್ ಹತ್ರ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾರೆ. ಆಗ ಸಡನ್ ಆಗಿ ಅವ್ರಿಗೆ ಸಮುದ್ರದಿಂದ ಒಂದು ದೊಡ್ಡ ಅಲೆ ಎದ್ದೇಳುತ್ತೆ. ಆ ಅಲೆ ನೋಡ್ತಾನೆ ಒಂದು ಸುನಾಮಿ ಆಗಿ ಬದಲಾಗಿ ಸೌತ್ ಏಷ್ಯಾದ ಚೈನಾ ಟೌನ್ನೇ ನಾಶ ಮಾಡ್ಬಿಡುತ್ತೆ. ಈ ಕಡೆ ನಮ್ಗೆ ಜಿ ಯಂಗ್ ಪ್ಯಾಂಗ್ ಮತ್ತೆ ಅವನ ಜೊತೆ ಕೆಲಸ ಮಾಡೋವನ್ನ ತೋರಿಸ್ತಾರೆ. ಇವ್ರಿಬ್ರು ಇವ್ರ ಗಾಡಿಲಿ ಮೋಸ್ಟ್ ಡೇಂಜರ್ಸ್ ಆದ ಒಂದು ಕ್ರೊಕೊಡೈಲ್ ಅಂದ್ರೆ ಮೊಸಳೆನ ಇವ್ರ ಬಾಸ್ ಹತ್ರ ತಗೊಂಡು ಹೋಗ್ತಿರ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಸ್ವಲ್ಪ ಜನ ಇವ್ರ ಗಾಡಿನ ಅಡ್ಡ ಹಾಕ್ತಾರೆ. ಯಾಕೆಂದ್ರೆ ಜಿಯಾಂಗ್ ಪ್ಯಾಂಗ್ ಕೆಲಸ ಮಾಡ್ತಾ ಇರೋ ಕಂಪ್ನಿ ಓನರು ಇವ್ರಗಳ ಕರೆಂಟ್ ಬಿಲ್ ಮತ್ತೆ ವಾಟರ್ ಬಿಲ್ ಜಾಸ್ತಿ ಮಾಡಿ ಮತ್ತೆ ಇವ್ರಿರೋ ಜಾಗನ ತನ್ನ ಹೆಸರು ಮಾಡ್ಕೊಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ. ಆಕ್ಚುಲಿ ಇವರೆಲ್ಲ ಜಿಯಾಂಗ್ ಪ್ಯಾಂಗ್ ನ ಅಕ್ಕಪಕ್ಕದ ಮನೆಯವರು. ಹಾಗಾಗಿ ಜಿಯಾಂಗ್ ಪ್ಯಾಂಗ್ ನ ಅಡ್ಡ ಹಾಕಿ ಆ ಕಂಪ್ನಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. ಇದೇ ಗ್ರೂಪಲ್ಲಿ ಜಿಯಾಂಗ್ ಪ್ಯಾಂಗ್ ನ ಮಗಳು ವಾಂಗ್ ಕೂಡ ತನ್ನ ತಂದೆ ಕೆಲಸ ಮಾಡೋ ಕಂಪ್ನಿ ಓನರ್ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾಳೆ. ಜಿಯಾಂಗ್ ಇವರೆಲ್ಲರಿಗೂ ಅರ್ಥ ಮಾಡೋ ಅಷ್ಟರಲ್ಲಿ ಅಲ್ಲಿಗೊಂದು ಅರ್ತ್ ಪೀಕ್ ಬರುತ್ತೆ. ಏನಾಗ್ತಿದೆ ಅಂತ ಇವರೆಲ್ಲ ನೋಡೋ ಅಷ್ಟರಲ್ಲಿ ಒಂದು ನೀರಿನ ದೊಡ್ಡ ಸುನಾಮಿ ಇವ್ರ ಹತ್ರ ಅತಿ ವೇಗವಾಗಿ ಬರ್ತಾ ಇರುತ್ತೆ. ಇವರೆಲ್ಲ ಅಲ್ಲಿಂದ ಓಡೋಗೋ ಅಷ್ಟರಲ್ಲಿ ಆ ಸುನಾಮಿ ಇವರೆಲ್ಲರನ್ನು ನೀರೊಳಗಡೆ ಮುಳುಗಿಸ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಸುನಾಮಿ ನಿಂತೋಗುತ್ತೆ. ಈ ಕಡೆ ನೋಡಿದ್ರೆ ಚೈನಾ ಟೌನ್ ಪೂರ್ತಿ ನಾಶ ಆಗ್ಬಿಟ್ಟಿರುತ್ತೆ. ಎಲ್ಲರೂ ನೀರಲ್ಲಿ ಅವ್ರವ್ರ ಫ್ಯಾಮಿಲಿನ ಹುಡುಕ್ತಾ ಇರ್ತಾರೆ. ಜಿಯಾಂಗ್ ಕೂಡ ತನ್ನ ಮಗಳನ್ನ ಹುಡುಕ್ತಾ ಇರ್ತಾನೆ. ಜಿಯಾಂಗ್ ಕೂಡ ಅವ್ರ ಮಗಳನ್ನ ಹುಡುಕಿ ಅವಳಿಗೆ ಏನಾದ್ರೂ ಏಟಾಯ್ತಾ ಅಂತ ನೋಡ್ತಾ ಇರ್ತಾನೆ. ಈ ಕಡೆ ಜಿಯಾಂಗ್ ಜೊತೆ ಕೆಲಸ ಮಾಡೋನು ನೋಡ್ತಾನೆ ಯಾವ ಗಾಡಿಲಿ ಇವರು ಆ ಮೊಸಳೆನ ಕರ್ಕೊಂಡ್ ಬರ್ತಿದ್ರು ಆ ಗಾಡಿ ಪಲ್ಟಿ ಹೊಡೆದು ಅದರಿಂದ ಆ ಮೊಸಳೆ ಎಸ್ಕೇಪ್ ಆಗಿದೆ. ಇದನ್ನ ಬೇಗ ಜಿಯಾಂಗ್ಗೆ ಹೇಳ್ತಾನೆ. ಜಿಯಾಂಗ್ಗೆ ಗೊತ್ತಾಗುತ್ತೆ ಆ ಮೊಸಳೆ ಆ ಗಾಡಿಯಿಂದ ಆಚೆ ಬಂದು ಈ ನೀರೊಳಗೆ ಸೇರ್ಕೊಂಡಿದೆ ಅಂತ. ಅಷ್ಟರಲ್ಲಿ ಆ ಮೊಸಳೆ ಒಂದು ತಾಯಿ ಮಗು ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆ ಮೊಸಳೆನ ನೋಡಿ ಜಿಯಾಂಗ್ ಪ್ಯಾಂಗ್ ಮತ್ತೆ ಎಲ್ಲರಿಗೂ ಶಾಕ್ ಆಗಿ ಹೋಗುತ್ತೆ. ಜಿಯಾಂಗ್ ಅಲ್ಲಿರೋ ಎಲ್ಲರಿಗೂ ಹೇಳ್ತಾನೆ ಯಾರು ಕೂಡ ನಿಮ್ ಜಾಗದಿಂದ ಅಳ್ಳಾಡ್ಬೇಡಿ, ಇಲ್ಲಾಂದ್ರೆ ಆ ಮೊಸಳೆ ನಿಮ್ ಮೇಲೂ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತಾನೆ. ಆಗ ಜಿಯಾಂಗ್ ಪ್ಯಾಂಗ್ ಜೊತೆ ಕೆಲಸ ಮಾಡೋನ್ ಕೈನಿದ್ದ ರಾಡು ಟಚ್ ಆಗಿ ಸೌಂಡ್ ಬಂದ್ಬಿಡುತ್ತೆ. ಆಗ ಆ ಮೊಸಳೆ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ್ನ ಅಲ್ಲೇ ಕೊಲೆ ಮಾಡುತ್ತೆ. ಇದನ್ನ ನೋಡಿ ಜಿಯಾಂಗ್ ಪ್ಯಾಂಗ್ ಮತ್ತೆ ಅವನ ಜೊತೆ ಇರೋರೆಲ್ಲ ಒಂದು ಸೂಪರ್ ಸ್ಮಾರ್ಟ್ ಒಳಗಡೆ ಹುಡುಕ್ತಾ ಇರ್ತಾರೆ. ಆದ್ರೆ ಸೂಪರ್ ಸ್ಮಾರ್ಟ್ ಬಾಗ್ಲು ಓಪನ್ ಆಗ್ತಿರಲ್ಲ. ಹಾಗೋ ಈಗ ಮಾಡಿ ಆ ಬಾಗ್ಲನ್ನ ಓಪನ್ ಮಾಡಿ ಅದ್ರೊಳಗಡೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಮೊಸಳೆ ಇನ್ನಷ್ಟು ಜನನ ಅಟ್ಯಾಕ್ ಮಾಡಿ ಕೊಲೆ ಮಾಡ್ತಾ ಇರುತ್ತೆ. ಆ ಮೊಸಳೆ ಇವ್ರ ಹತ್ರ ಇನ್ನೇನ್ ಬರ್ಬೇಕು ಅನ್ನಷ್ಟಲ್ಲಿ ಇವರು ಆ ಸೂಪರ್ ಸ್ಮಾರ್ಟ್ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಆದ್ರೂ ಕೂಡ ಮೊಸಳೆ ಆ ಡೋರ್ ನ ತಡ್ಕೊಂಡು ಬರೋಕ್ ಟ್ರೈ ಮಾಡ್ತಾ ಇರುತ್ತೆ. ಆಗ ಜಿಯಾಂಗ್ ಪ್ಯಾಂಗ್ ಮತ್ತೆ ಅವನ ಜೊತೆ ಇರೋರು ಆ ಮೊಸಳೆ ಮೂತಿ ಮೇಲೆ ಒಂದು ರಾಡ್ ತಗೊಂಡು ಅದ್ರ ಮೂತಿ ಮೇಲೆ ಹೊಡೆದು ಅದನ್ನ ಆಚೆ ಕಳ್ಸಿ ಡೋರ್ ನ ಕ್ಲೀನ್ ಆಗಿ ಲಾಕ್ ಮಾಡ್ತಾರೆ. ಆದ್ರೆ ಆ ಮೊಸಳೆ ಆ ಸ್ಮಾರ್ಟ್ ನ ಇನ್ನೊಂದು ಡೋರ್ ಗಾಜಿನ ಡೋರ್ ಹತ್ರ ಬರುತ್ತೆ. ಆದ್ರೆ ಇವ್ರ ಪುಣ್ಯಕ್ಕೆ ಆ ಡೋರು ಲಾಕ್ ಆಗಿರುತ್ತೆ. ಇದರಿಂದ ಮೊಸಳೆ ಅಲ್ಲಿಂದ ಹೊರಟೋಗುತ್ತೆ. ಇದಾದ್ಮೇಲೆ ಸೀನ್ ಚೇಂಜ್ ಆಗುತ್ತೆ. ಇಲ್ಲಿ ನಮ್ಗೆ ಜಿಯಾಂಗ್ ಬಾಸ್ ಚಾವುನ ತೋರಿಸ್ತಾರೆ. ಚಾವು ಒಂದು ಇಂಟರ್ವ್ಯೂ ಅಲ್ಲಿ ನ್ಯೂಸ್ ರಿಪೋರ್ಟ್ ಗಳ ಹತ್ರ ಆದಷ್ಟು ಬೇಗ ನಾವು ರೆಸ್ಕ್ಯೂ ಟೀಮ್ ನ ಅಲ್ಲಿ ಕಳಿಸ್ತಾ ಇದೀವಿ. ನಾವು ಸುನಾಮಿ ಸಿಗಾಕೊಂಡಿರೋ ಪ್ರತಿಯೊಬ್ಬನು ಕಾಪಾಡ್ತಾ ಇದೀವಿ. ಮತ್ತೆ ನಾಶ ಆಗಿರೋ ಮನೆಗಳು ಕೂಡ ನಾವು ಅವರಿಗೆ ಪುನಃ ವಾಪಸ್ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಜನರ ಮುಂದೆ ಒಳ್ಳೆ ನೋಟ ತೋರ್ಸ್ಕೊಳಕ್ಕೋಸ್ಕರ ನಾಟಕ ಆಡ್ತಾ ಇರ್ತಾನೆ. ಮತ್ತೆ ಈ ಸೀನ್ ಸೂಪರ್ ಸ್ಮಾರ್ಟ್ ಗೆ ಬರುತ್ತೆ. ಅಲ್ಲಿ ಜಿಯಾಂಗ್ ಎಲ್ಲರಿಗೂ ಈ ಕ್ರೊಕೊಡೈಲ್ ಬಗ್ಗೆ ಹೇಳ್ತಾ ಇರ್ತಾನೆ. ಇದರ ಹೆಸರು ಗುಸ್ತಾವ್. ಯಾಕೆಂದ್ರೆ ಇದು ಜಗತ್ತಿನಲ್ಲಿ ಅತಿ ಡೇಂಜರಸ್ ಆದ ಒಂದು ಕ್ರೊಕೊಡೈಲ್. ಇದು 300ಕ್ಕೂ ಹೆಚ್ಚು ಜನರನ್ನ ತಿಂದು ಸಾಯಿಸೈತೆ. ಇದರಿಂದಾಗಿ ಇದಕ್ಕೆ ಗುಸ್ತಾವ್ ಅಂತ ಹೆಸರು ಬಂದಿದ್ದು. ನಮ್ ಬಾಸ್ ಇದನ್ನ ತುಂಬಾ ಕಷ್ಟಪಟ್ಟು ಹಿಡಿದಿದ್ರು. ಯಾಕೆಂದ್ರೆ ಇದನ್ನ ಇಲ್ಲಿಗೆ ತಗೊಂಡ್ಬಂದು ಒಂದು ಲ್ಯಾಂಡ್ ಮಾರ್ಕ್ ಮಾಡೋಣ ಅಂತ. ಆದ್ರೆ ಈ ಸುನಾಮಿಯಿಂದ ಈ ಕ್ರೊಕೊಡೈಲ್ ಆಚೆ ಬಂದಿದೆ. ಮತ್ತೆ ಇದು ಇನ್ನು ಯಾರ್ಯಾರನ್ನ ಸಾಯಿಸುತ್ತೋ ಗೊತ್ತಿಲ್ಲ. ಆಗ ಜಿಯಾಂಗ್ ಎಲ್ಲರಿಗೂ ಹೇಳ್ತಾನೆ ನಮ್ ಬಾಸ್ ನಮ್ಮನ್ನೆಲ್ಲರನ್ನು ಕಾಪಾಡೋಕೆ ಒಂದು ರೆಸ್ಕ್ಯೂ ಟೀಮ್ ಕಳಿಸ್ತೇನೆ ಅಂತ. ಆಗ ಗ್ರೂಪ್ ಅಲ್ಲಿ ಇದ್ದ ಒಬ್ಬ ಇವನ್ ಮೇಲೆ ಜಗಳಕ್ಕೆ ಬರ್ತಾನೆ. ಯಾಕೆಂದ್ರೆ ನಿಮ್ ಬಾಸ್ ಇಂದಾನೆ ಕಣೋ ನಾವ್ ಈ ಪರಿಸ್ಥಿತಿಗೆ ಬಂದಿರೋದು ಅಂತ ಜಿಯಾಂಗ್ ಜೊತೆ ಜಗಳ ಆಡ್ತಾ ಇರ್ತಾನೆ. ಈ ಮಧ್ಯದಲ್ಲಿ ಜಿಯಾಂಗ್ ಮಗಳಿಗೆ ಅಸ್ತಮ ಬಂದ್ಬಿಡುತ್ತೆ. ಇದರಿಂದ ಹುಡುಗಿ ಹೆಲ್ತ್ ಸಾಳಾಗ್ತಾ ಇರುತ್ತೆ. ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಅವ್ರ ಜೊತೆ ಒಬ್ಬ ಡಾಕ್ಟರ್ ಇರ್ತಾನೆ. ಅವನು ಹೇಳ್ತಾನೆ ಪಕ್ಕದಲ್ಲೇ ಒಂದು ಕ್ಲಿನಿಕ್ ಇದೆ, ಅಲ್ಲಿ ಹೋಗಿ ಹುಡುಗಿಗೆ ಒಂದು ಔಷಧಿ ತಗೊಂಡ್ ಬರ್ಬೇಕು. ಈ ಕಡೆ ನೋಡಿದ್ರೆ ಆ ಮೊಸಳೆ ಆ ಗಾಜಿನ ಡೋರ್ ನ ಹೊಡೆದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇದರಿಂದ ಆ ಗಾಜಿನ ಡೋರ್ ಹತ್ರ ಒಂದು ಕ್ರ್ಯಾಕ್ ಬೀಳುತ್ತೆ. ಮತ್ತೆ ನೀರಿನ ಲೆವೆಲ್ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ಇದರಿಂದ ಇವ್ರಿಗೆ ಟೈಮ್ ಕೂಡ ಕಮ್ಮಿ ಇರುತ್ತೆ. ಈಗ ಇವ್ರನ್ನ ಬಚಾವ್ ಮಾಡ್ಕೊಬೇಕು ಅಂದ್ರೆ ಸೂಪರ್ ಸ್ಮಾರ್ಟ್ ನ ಮೇಲ್ಗಡೆ ಇರೋ ಫ್ಲೋರ್ ಹೋಗ್ಬೇಕು. ಆದ್ರೆ ಮೇಲ್ಗಡೆ ಇರೋ ಫ್ಲೋರ್ ಡೋರ್ ಕೀನ ಸೂಪರ್ ಸ್ಮಾರ್ಟ್ ಓನರ್ ಮಗ ಆಚೆಗಡೆನೆ ಬೀಳಿಸ್ಬಿಟ್ಟಿರ್ತಾನೆ. ಆದ್ರೂ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಡಾಕ್ಟರ್ ಹತ್ರ ಕೂಡ ಆ ಡೋರ್ ಡೂಪ್ಲಿಕೇಟ್ ಕೀ ಇರುತ್ತೆ. ಆಕ್ಚುಲಿ ಇವರೆಲ್ಲ ಒಂದೇ ಒಟ್ಟಾರದವರು ಒಂದೇ ಕಡೆ ಇರ್ತಾರೆ. ಈಗ ಇವರೊಂದು ಪ್ಲಾನ್ ಮಾಡ್ತಾರೆ. ಮೇಲ್ಗಡೆ ಇರೋ ಒಂದು ವೆಂಟಿಲೇಟರ್ ಒಳಗಡೆ ಹೋಗಿ ಅಲ್ಲಿಂದ ಡಾಕ್ಟರ್ ಕ್ಲಿನಿಕ್ ವರೆಗೂ ಹೋಗಿ ಅಲ್ಲಿ ಕೀ ಮತ್ತೆ ಔಷಧಿನ ತಗೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಆ ಕೀ ಮತ್ತೆ ಔಷಧಿ ಎಲ್ಲಿದೆ ಅಂತ ಡಾಕ್ಟರ್ ಮಾತ್ರ ಗೊತ್ತಿತ್ತು. ಹಾಗಾಗಿ ಡಾಕ್ಟರ್ ಮತ್ತೆ ಜಿಯಾಂಗ್ ಹಾಗೂ ಅವನ ಜೊತೆಗೆ ಇನ್ನೊಬ್ಬ ಕೂಡ ಹೋಗ್ತಾನೆ. ಈ ಕಡೆ ನಮ್ಗೆ
ಚಾವುನ ತೋರಿಸ್ತಾರೆ. ಚಾವು ಅವ್ನ ಮ್ಯಾನೇಜರ್ ಹತ್ರ ಆ ಚೈನಾ ಟೌನ್ ನ ದೊಡ್ಡ ಡ್ಯಾಮ್ ನ ಓಪನ್ ಮಾಡೋಕ್ ಹೇಳ್ತಾನೆ. ಏಕೆಂದ್ರೆ ಅಲ್ಲಿರೋರೆಲ್ಲ ಜನರು ಸತ್ತು ಹೋಗ್ಲಿ ಮತ್ತೆ ಅವ್ರ ಮನೆಯೆಲ್ಲ ನಾಶ ಆಗ್ಲಿ ಅಂತ. ಯಾಕೆಂದ್ರೆ ಅಲ್ಲಿರೋ ಜಾಗ ಪೂರ್ತಿ ಇವ್ನ್ ಪಡ್ಕೊಳ್ಳೋಕೋಸ್ಕರ ಆತರ ಮಾಡಕ್ ಹೇಳ್ತಾನೆ. ಈ ಕಡೆ ಡಾಕ್ಟರು ಔಷಧಿ ಮತ್ತೆ ಕೀನ ಹುಡುಕ್ತಾ ಇರ್ತಾನೆ. ಮತ್ತೆ ಇನ್ನೊಬ್ಬ ಆ ಮೊಸಳೆ ಬರ್ತೈತೋ ಇಲ್ವೋ ಅಂತ ನೋಡ್ಕೊತಾ ಇರ್ತಾನೆ. ಡಾಕ್ಟರ್ ಆಗೋ ಈಗ ಮಾಡಿ ಆ ಔಷಧಿನ ಹುಡುಕಿ ಜಿಯಾಂಗ್ಗೆ ಕೊಡ್ತಾನೆ. ಏಕೆಂದ್ರೆ ಅವ್ರ ಮಗಳು ಅಸ್ತಮ ಸರಿ ಹೋಗ್ಲಿ ಅಂತ. ಇದಾದ್ಮೇಲೆ ಡಾಕ್ಟರ್ ಕೀನ ಹುಡುಕ್ತಾ ಇರ್ತಾನೆ. ಡಾಕ್ಟರ್ಗೆ ಕೀ ಕೂಡ ಸಿಗುತ್ತೆ. ಆ ಕೀನ ತಗೊಂಡು ಇನ್ನೇನು ವೆಂಟಿಲೇಟರ್ ಒಳಗಡೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಮೊಸಳೆ ಬರುತ್ತೆ. ಬಂದು ಕೆಳಗಡೆ ಇರೋನ್ ಮೇಲೆ ಫಸ್ಟ್ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಮೊದಲು ಅವನ ಕತೆನ ಮುಗಿಸುತ್ತೆ. ಅದಾದ್ಮೇಲೆ ನೀರಿನ ಲೆವೆಲ್ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ಇದರಿಂದ ಈಸಿಯಾಗಿ ಆ ಮೊಸಳೆ ಆ ವೆಂಟಿಲೇಟರ್ ಒಳಗಡೆ ಬರ್ಬೋದಿತ್ತು. ಹಾಗಾಗಿ ಆ ಡಾಕ್ಟರ್ ನ ಎಳ್ಕೊಂಡು ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಹಾಗೋ ಈಗ ಮಾಡಿ ಜಿಯಾಂಗ್ ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ತಾನೆ. ಬಂದು ಅಲ್ಲಿರೋ ಎಲ್ಲಾರ್ಗು ಹೇಳ್ತಾನೆ ಡಾಕ್ಟರ್ ಮತ್ತೆ ಆ ವ್ಯಕ್ತಿನ ಮೊಸಳೆ ಸಾಯಿಸ್ಬಿಡ್ತು ಅಂತ. ಇದನ್ನ ಕೇಳಿ ಡಾಕ್ಟರ್ ವೈಫು ತುಂಬಾ ಅಳ್ತಾಳೆ. ಯಾಕೆಂದ್ರೆ ಡಾಕ್ಟರ್ ನ ಅಲ್ಲಿ ಹೋಗ್ಬೇಡ ಅಂತ ತುಂಬಾ ಸಲ ಹೇಳಿರ್ತಾಳೆ. ಆದ್ರೆ ಡಾಕ್ಟರ್ ಇವರೆಲ್ಲಾರ ಪ್ರಾಣನು ಕಾಪಾಡೋಕೋಸ್ಕರ ಅಲ್ಲಿಗೆ ಹೋಗ್ತಾನೆ. ಚಾವುಗೆ ಇಲ್ಲೊಂದು ವಿಷಯ ಗೊತ್ತಾಗುತ್ತೆ. ಮೊಸಳೆನ ಕರ್ಕೊಂಡ್ ಬರ್ತಿರೋ ಗಾಡಿನ ಚೈನಾ ಟೌನ್ ಜನರು ಅಡ್ಡ ಹಾಕಿದ್ರು. ಸುನಾಮಿ ಬಂದಿರೋದ್ರಿಂದ ಆ ಮೊಸಳೆ ಆಚೆ ಬಂದು ಅಲ್ಲಿರೋ ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಚಾವು ತುಂಬಾ ಖುಷಿ ಆಗ್ತಾನೆ. ಯಾಕೆಂದ್ರೆ ನನ್ನ ವಿರುದ್ಧ ಬಂದವ್ರಿಗೆಲ್ಲ ಇದೇ ಶಿಕ್ಷೆ ಆಗ್ಬೇಕು ಅಂತ. ಮತ್ತೆ ಇಲ್ಲೊಂದು ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಈ ಸುನಾಮಿ ನ್ಯಾಚುರಲ್ ಆಗಿ ಬಂದಿದ್ದಲ್ಲ, ಚಾವುನೇ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಇರೋದು. ಯಾಕೆಂದ್ರೆ ಇಲ್ಲಿರೋ ಜನ ಎಲ್ಲ ಸತ್ತೋಗ್ಬೇಕು ಮತ್ತೆ ಈ ಊರ್ ಆ ಜಾಗ ಪೂರ್ತಿ ನನಗ್ ಸಿಕ್ಬೇಕು ಅಂತ ಚಾವುನೇ ಬೇಕು ಅಂತ ಆ ಸುನಾಮಿನ ಬರ್ಸಿ ಆ ಚೈನಾ ಟೌನ್ ನೇ ಪೂರ್ತಿ ನೀರಲ್ಲಿ ಮುಳುಗಿಸ್ಬಿಟ್ಟಿರ್ತಾನೆ. ಈ ಕಡೆ ಇನ್ನು ಇವರು ಸೂಪರ್ ಸ್ಮಾರ್ಟ್ ಒಳಗಡೆ ಸಿಗಾಕೊಂಡಿರ್ತಾರೆ. ಜಿಯಾಂಗ್ ನೋಡ್ತಾನೆ ಹೊರಗಡೆ ಕೆಲವು ಜನರು ಬೋಟ್ ನಲ್ಲಿ ಜನರನ್ನ ರೆಸ್ಕ್ಯೂ ಮಾಡಕ್ಕೋಸ್ಕರ ಬಂದಿರ್ತಾರೆ. ಅದನ್ನ ನೋಡಿ ಜಿಯಾಂಗ್ ಮತ್ತೆ ಜಿಯಾಂಗ್ ಜೊತೆ ಇರೋರೆಲ್ಲ ಹೆಲ್ಪ್ ಗೋಸ್ಕರ ಇವ್ರಿಗೆ ಕಿರ್ಚಾಡ್ಕೊಂಡು ಇವ್ರನ್ನ ಕರೀತಾ ಇರ್ತಾರೆ. ಆದ್ರೆ ಅವ್ರುಗಳು ಒಳ್ಳೆ ಸಮಯ ಸಿಕ್ತು ಅಂದ್ಬಿಟ್ಟು ಒಳ್ಳೊಳ್ಳೆ ಬೆಲೆ ಬಾಳೋ ವಸ್ತುಗಳನ್ನ ತಗೋತಾ ಇರ್ತಾರೆ. ಅಂದ್ರೆ ಕಳ್ತನ ಮಾಡ್ತಾ ಇರ್ತಾರೆ. ಆದ್ರೆ ಅವರಲ್ಲೊಬ್ಬ ಜಿಯಾಂಗ್ ಜೊತೆ ಇರೋನೆಲ್ಲಾರನ್ನು ಒಬ್ಬ ನೋಡ್ತಾನೆ. ಅವನು ದೋಣಿಯಿಂದ ಇಳಿದು ಇವ್ರ ಹತ್ರ ಬರ್ತಾ ಇರ್ತಾನೆ. ಜಿಯಾಂಗ್ ಜೊತೆ ಇರೋರೆಲ್ಲ ವಾಪಸ್ ದೋಣಿ ಒಳಗಡೆ ಹೋಗು, ನೀರೊಳಗಡೆ ಹಿಡಿಬೇಡ, ಅದ್ರೊಳಗಡೆ ಮೊಸಳೆ ಇದೆ ಅಂತ ಹೇಳಿದ್ರು ಕೂಡ ಅವನು ಇವ್ರ ಹತ್ರ ಬರ್ತಾ ಇರ್ತಾನೆ. ಆಗ ಅಲ್ಲಿಗೆ ಸಡನ್ ಆಗಿ ಮೊಸಳೆ ಬಂದು ಅವನ್ನ ಫಿನಿಶ್ ಮಾಡುತ್ತೆ. ಜೊತೆಗೆ ರೆಸ್ಕ್ಯೂ ಟೀಮ್ ಅಲ್ಲಿ ಇದ್ದ ಇನ್ನೊಬ್ಬನು ಕೂಡ ಅವನ ಕತೆನೂ ಕೂಡ ಫಿನಿಶ್ ಮಾಡುತ್ತೆ. ಈಗ ಬದುಕಿರೋದು ಇನ್ನೊಬ್ಬ ಬೋಟ್ ಮೇಲೆ ಇರ್ತಾನೆ. ಆ ಮೊಸಳೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಆ ದೋಣಿನ ತಿರುಗಿಸಿ ಈ ಸೂಪರ್ ಸ್ಮಾರ್ಟ್ ಗ್ಲಾಸ್ ಕಡೆ ಬಿಸಾಕುತ್ತೆ. ಇದರಿಂದ ಆ ಗ್ಲಾಸ್ ಡೋರ್ ಹೊಡೆದೋಗಿ ಆ ಮೊಸಳೆ ಒಳಗಡೆ ಬರುತ್ತೆ. ಇದನ್ನ ನೋಡಿ ಜಿಯಾಂಗ್ ಅವ್ರ ಜೊತೆ ಇದ್ದವರೆಲ್ಲ ಆಚೆಗೆ ಬಂದ್ಬಿಡ್ತಾರೆ. ಯಾಕೆಂದ್ರೆ ಈಗ ಮೊಸಳೆ ಸೂಪರ್ ಸ್ಮಾರ್ಟ್ ಒಳಗಡೆ ಹೋಗಿರುತ್ತೆ. ಈಗ ಇವ್ರು ಆಚೆ ಬಂದ್ಬಿಡ್ತಾರೆ. ಎಲ್ಲರೂ ಕೂಡ ಆಚೆ ಬರ್ತಾರೆ. ಆದ್ರೆ ಡಾಕ್ಟರ್ ವೈಫ್ ಇನ್ನು ಒಳಗಡೆನೆ ಇರ್ತಾಳೆ. ಅವಳು ನೋಡ್ತಾಳೆ ಮೊಸಳೆ ಇವ್ರಿಂದನೇ ಟರ್ಸ್ಕೊಂಡ್ ಬರ್ತಾ ಇರೋದನ್ನ. ಇದರಿಂದಾಗಿ ಅವಳು ಆ ಸೂಪರ್ ಮಾರ್ಕೆಟ್ ನ ಮುಚ್ಚಿಬಿಡ್ತಾಳೆ. ಇವರೆಲ್ಲ ಹೊರಗಡೆ ಬಂದ್ ಸೇಫ್ ಆಗ್ತಾರೆ. ಆದ್ರೆ ಡಾಕ್ಟರ್ ವೈಫ್ ಒಳಗಡೆನೆ ಸಿಗಾಕೊಂಡು ಆ ಮೊಸಳೆಗೆ ಬಲಿ ಆಗ್ತಾಳೆ. ಈಗ ಇವರು ಆಕಾಶದಲ್ಲಿ ನೋಡಿದಾಗ ರೆಸ್ಕ್ಯೂ ಟೀಮ್ ಅವರ ಹೆಲಿಕಾಪ್ಟರ್ ಕಾಣಿಸುತ್ತೆ. ಇದರಿಂದ ಇವರು ಎಲ್ಲರೂ ಜಿಯಾಂಗ್ ಮನೆ ಮೇಲೆ ಹೋಗ್ತಾರೆ. ಅಲ್ಲಿ ಹೋಗಿ ರೆಸ್ಕ್ಯೂ ಟೀಮ್ ಅವ್ರಿಗೆ ಸಹಾಯ ಕೇಳ್ಕೊಡ್ತಾ ಕಿರ್ಚಾಡ್ತಾ ಇರ್ತಾರೆ. ಆದ್ರೆ ರೆಸ್ಕ್ಯೂ ಟೀಮ್ ಅವ್ರಿಗೆ ಚಾವು ಫೋನ್ ಮಾಡಿ ಅಲ್ಲಿಂದ ವಾಪಸ್ ಬರಕ್ ಹೇಳ್ತಾನೆ. ಯಾಕೆಂದ್ರೆ ಇಲ್ಲಿರೋ ಜನ ಎಲ್ಲ ಇವ್ರ ಕಂಪ್ನಿ ವಿರುದ್ಧ ಇರ್ತಾರೆ. ಹಾಗಾಗಿ ಚಾವು ಅವ್ರ ರೆಸ್ಕ್ಯೂ ಟೀಮ್ ಅವ್ರನ್ನ ವಾಪಸ್ ಬರಕ್ ಹೇಳ್ತಾನೆ. ಆದ್ರೆ ರೆಸ್ಕ್ಯೂ ಟೀಮ್ ಅಲ್ಲಿರೋ ಒಬ್ಬನ್ಗೆ ಇದು ಇಷ್ಟ ಇರಲ್ಲ. ಹಾಗಾಗಿ ಅವರು ಸಹಾಯ ಕೇಳ್ತಾ ಇರೋ ಒಂದು ವಿಡಿಯೋನ ಮಾಡ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತಾನೆ. ಈಗ ಇವರು ಇಲ್ಲಿಂದ ಎಸ್ಕೇಪ್ ಆಗೋ ನಂಬಿಕೆನ ಬಿಟ್ಟು ಜಿಯಾಂಗ್ ಪ್ಯಾಂಗ್ ಮನೆಯಲ್ಲಿ ಕೂತಿರ್ತಾರೆ. ನೀರಿನ ಲೆವೆಲ್ ಕೂಡ ಹೆಚ್ಚಾಗ್ತಾ ಇರುತ್ತೆ. ಮತ್ತೆ ಸೂಪರ್ ಸ್ಮಾರ್ಟ್ ಇಂದ ಆ ಮೊಸಳೆ ಕೂಡ ಆಚೆ ಬಂದ್ಬಿಟ್ಟಿರುತ್ತೆ. ಆಗ ಅವ್ರ ಜೊತೆ ಇದ್ದ ಒಬ್ಬ ಅಂಕಲ್ ಹೇಳ್ತಾನೆ, ಎದುರುಗಡೆ ಇರೋ ಟ್ಯಾಂಕ್ ಟವರ್ ಮೇಲೆ ನಾವು ಹೋಗ್ಬಿಟ್ರೆ ನಮ್ ಪ್ರಾಣ ನಾವು ಆರಾಮಾಗಿ ಕಾಪಾಡ್ಕೊಬಹುದು. ಯಾಕೆಂದ್ರೆ ಈ ಜಾಗದಲ್ಲಿ ತುಂಬಾ ಎತ್ತರವಾದ ಜಾಗ ಅಂದ್ರೆ ಆ ಟವರ್. ಹಾಗಾಗಿ ಇವ್ರು ಆ ಟವರ್ ಮೇಲೆ ಹೋಗೋಕ್ಕೋಸ್ಕರ ಮತ್ತೆ ಜಿಯಾಂಗ್ ಮನೆ ಮಾಡಿ ಮೇಲೆ ಹೋಗ್ತಾರೆ. ಒಂದು ಹಗ್ಗಕ್ಕೆ ಒಂದು ಕಲ್ಲನ್ನ ಕಟ್ಟಿ ಆ ಟ್ಯಾಂಕ್ ಹತ್ರ ಎಸಿತಾರೆ. ಹಾಗೂ ಈಗ ಮಾಡಿ ಆ ಹಗ್ಗನ ಆ ಟ್ಯಾಂಕ್ ಗೆ ಲಾಕ್ ಮಾಡ್ತಾರೆ. ಈಗ ಜಿಯಾಂಗ್ ಆ ಟ್ಯಾಂಕ್ ಹತ್ರ ಹೋಗಕ್ ಶುರು ಮಾಡ್ತಾನೆ. ಅಪ್ಪಿ ತಪ್ಪಿ ಏನಾದ್ರು ಜಿಯಾಂಗ್ ಕೆಳಗಡೆ ಬಿದ್ರೆ ಮುಗೀತಂಕತೆ. ಯಾಕೆಂದ್ರೆ ಕೆಳಗಡೆ ಮೊಸಳೆ ಅವನಿಗೋಸ್ಕರ ಕಾಯ್ತಾ ಇರುತ್ತೆ. ಹಾಗೂ ಈಗ ಮಾಡಿ ಜಿಯಾಂಗ್ ವಾಟರ್ ಟ್ಯಾಂಕ್ ಟವರ್ ಹತ್ರ ಹೋಗ್ತಾನೆ. ಇದಾದ್ಮೇಲೆ ಜಿಯಾಂಗ್ ಮಗಳು ಕೂಡ ಅಲ್ಲಿಗೆ ಬರೋಕ್ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಆ ಡ್ಯಾಮ್ ನೀರ್ನ ಓಪನ್ ಮಾಡ್ಬಿಡ್ತಾರೆ. ಇದರಿಂದ ನೀರು ಇನ್ನು ಫೋರ್ಸ್ ಆಗಿ ಇವ್ರ ಹತ್ರ ಬರೋಕ್ ಶುರು ಆಗುತ್ತೆ. ಇದು ನೋಡ್ದ ರೆಸ್ಕ್ಯೂ ಟೀಮ್ ಅಲ್ಲಿ ಇನ್ನೊಬ್ಬ ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕೋಸ್ಕರ ಆ ಹಗ್ಗನ ಇಟ್ಕೊಂಡು ಇವನು ಬರೋಕ್ ಶುರು ಮಾಡ್ತಾನೆ. ಇನ್ನು ಜಿಯಾಂಗ್ ಮಗಳು ಅರ್ಧ ದೂರನು ಹೋಗಿರಲ್ಲ. ಬೇಗ ಅವನು ಆ ಹಗ್ಗನ ಇಟ್ಕೊಂಡು ಇವನು ಬರೋಕ್ ಶುರು ಮಾಡ್ತಾನೆ. ಇದರಿಂದ ಆ ಹಗ್ಗ ಸ್ಟ್ರಾಂಗ್ ಇರಲ್ಲ. ಇದರಿಂದ ಹಗ್ಗ ಮಧ್ಯೆ ಕಟ್ ಆಗ್ಬಿಡುತ್ತೆ. ಇದರಿಂದ ಅವನು ನೀರಿಗೆ ಬಿದ್ದೋಗ್ತಾನೆ. ಆದ್ರೆ ಜಿಯಾಂಗ್ ಮಗಳು ಹಗ್ಗನ ಟೈಟ್ ಆಗಿ ಇಟ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಅಂಕಲ್ ಹಗ್ಗನ ಇಟ್ಕೊಂಡು ಟೈಟ್ ಆಗಿ ಹಿಡಿತಾನೆ. ಇದರಿಂದ ಜಿಯಾಂಗ್ ಮಗಳು ಬಚಾವ್ ಆಗ್ತಾಳೆ. ಹಾಗೂ ಈಗ ಮಾಡಿ ಜಿಯಾಂಗ್ ಮಗಳು ಕೂಡ ಆ
ಟವರ್ ಹತ್ರ ಹೋಗ್ತಾಳೆ. ಈ ಕಡೆ ಆ ಕೆಳಗಡೆ ಬಿದ್ದಿರೋನ್ನ ಆ ಮೊಸಳೆ ಅಟ್ಯಾಕ್ ಮಾಡಿ ಸಾಯಿಸುತ್ತೆ. ಈಗ ಬಾಕಿ ಇರೋದು ಅಂಕಲ್ ಮತ್ತೆ ಅವ್ರ ಮಗ ಇನ್ನು ಅದೇ ಬಿಲ್ಡಿಂಗ್ ಮೇಲೆ ಇರ್ತಾರೆ. ಅಂಕಲ್ ಹೋಗೋಕ್ಕಿಂತ ಮುಂಚೆ ಅವ್ರ ಮಗ ಜಿಮ್ಮಿನ ಕಳಿಸ್ತಾನೆ. ಯಾಕೆಂದ್ರೆ ಅವ್ನ್ ಸ್ವಲ್ಪ ಮೆಂಟಲಿ ಸರಿ ಇರೋದಿಲ್ಲ. ಹಾಗಾಗಿ ಅಂಕಲ್ಲೇ ಜಿಮ್ಮಿನ ಫಸ್ಟ್ ಕಳಿಸ್ತಾರೆ. ಜಿಮ್ಮಿ ಕೂಡ ಆಗದ ಸಹಾಯದಿಂದ ಆ ಟವರ್ ಹೋಗ್ತಾನೆ. ಇನ್ನೇನ್ ಅಂಕಲ್ ಕೂಡ ಇನ್ನೇನ್ ಬರ್ಬೇಕು ಅನ್ನೋ ಅಷ್ಟರಲ್ಲಿ ಆ ವಾಟರ್ ಟ್ಯಾಂಕ್ ನೀರು ಇನ್ನೂ ಜೋರಾಗಿ ಆ ಡ್ಯಾಮ್ ನೀರು ಇನ್ನೂ ಜೋರಾಗಿ ಬರ್ತಾ ಇರುತ್ತೆ. ಇದರಿಂದ ಅಂಕಲ್ ಆ ಮಕ್ಳನ್ನ ಕ್ಲೀನ್ ಆಗಿ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ಡ್ಯಾಮ್ ಇಂದ ಬಂದ ನೀರು ಇಡೀ ಚೈನಾ ಟೌನ್ ಕ್ಲೀನ್ ಆಗಿ ಮುಳುಗಿಸ್ತಾ ಹಾಗೆ ಅಂಕಲ್ನು ಕೂಡ ಕುಚ್ಕೊಂಡು ಹೋಗ್ಬಿಡುತ್ತೆ. ಆ ಡ್ಯಾಮ್ ನೀರು ಎಷ್ಟು ತುಂಬಿತ್ತು ಅಂದ್ರೆ ಇವ್ರು ನಿಂತ್ಕೊಂಡಿರೋ ವಾಟರ್ ಟ್ಯಾಂಕ್ ಟವರ್ ಕೂಡ ಒಂದು ಚಿಕ್ಕ ಬೋರ್ಡ್ ತರ ಕಾಣಿಸ್ತಿತ್ತು. ರೆಸ್ಕ್ಯೂ ಟೀಮ್ ಅವರು ಮಾಡಿರೋ ವಿಡಿಯೋ ಪೂರ್ತಿ ವೈರಲ್ ಆಗ್ಬಿಡುತ್ತೆ. ಇದರಿಂದ ಚಾವು ಕಂಪ್ನಿ ಸೇಲ್ಸ್ ಮತ್ತೆ ರೆಪ್ಯುಟೇಷನ್ ಎಲ್ಲ ಡೌನ್ ಆಗ್ತಾ ಇರುತ್ತೆ. ಮತ್ತೆ ಮೀಡಿಯಾದವರೆಲ್ಲ ಚಾವುಗೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾರೆ. ಇದರಿಂದ ಚಾವುಗೆ ಒಂದು ಐಡಿಯಾ ಬರುತ್ತೆ. ಆ ವಿಡಿಯೋ ಮಾಡಿರೋರ್ನ ಹುಡುಕಿ ನಾವೇ ಒಂದು ಹೊಸದಾಗಿ ಕತೆ ಕಟ್ಟೋಣ, ಇದರಿಂದ ಈ ಜನಗಳಿಗೆ ಪುನಃ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಅಂತ ಅವನ ಮ್ಯಾನೇಜರ್ ಹೇಳ್ತಾನೆ. ಈ ಕಡೆ ಜಿಯಾಂಗ್ ಮಗಳು ಜಿಯಾಂಗ್ ನ ಕೇಳ್ತಾಳೆ, ನಾವೆಲ್ಲ ಸತ್ತೋಗ್ತೀವ ಅಂತ. ಆಗ ಜಿಯಾಂಗ್ ಹೇಳ್ತಾನೆ, ಇಲ್ಲ ನಾನಿನ್ನು ನೀನ್ ಕಾಲೇಜ್ಗೆ ಹೋಗೋದ್ ನೋಡ್ಬೇಕು, ನೀನ್ ಮದುವೆ ಆಗೋದ್ ನೋಡ್ಬೇಕು, ಮತ್ತೆ ನಾನಿನ್ನು ತಾತ ಆಗ್ಬೇಕು, ನಿನ್ ಮೊಮ್ಮಕ್ಳನ್ನ ನಾನು ಆಟ ಆಡಿಸ್ಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಜಿಮ್ಮಿ ಕಣ್ಣಿಗೆ ರೆಸ್ಕ್ಯೂ ಟೀಮ್ ಅವ್ರ ಹೆಲಿಕಾಪ್ಟರ್ ಕಾಣಿಸುತ್ತೆ. ಇದರಿಂದ ಅವರು ಜೋರಾಗಿ ಕಿರ್ಚಾಡ್ತಾ ಆ ಹೆಲಿಕಾಪ್ಟರ್ ನ ಇವ್ರ ಹತ್ರ ಬರ್ಸ್ಕೋತಾರೆ. ರೆಸ್ಕ್ಯೂ ಟೀಮ್ ಅವ್ರು ಕೂಡ ಇವ್ರನ್ನ ಕಾಪಾಡೋದಕ್ಕೋಸ್ಕರ ಒಂದು ಹಗ್ಗದ ಏಣಿನ ಕೆಳಗಡೆ ಬಿಡ್ತಾರೆ. ಜಿಯಾಂಗ್ ಮತ್ತು ಅವ್ರ ಮಕ್ಕಳು ಎಲ್ಲಾರು ಆ ಹಗ್ಗನ ಹತ್ತುತ್ತಿರ್ಬೇಕಾದ್ರೆ ಅಲ್ಲಿಗೆ ಮೊಸಳೆ ಬಂದು ಆ ಹಗ್ಗನ ಹಿಡ್ಕೊಂಡು ಎಳಿಯಕ್ ಶುರು ಮಾಡುತ್ತೆ. ಇದರಿಂದ ಫುಲ್ಲು ಹೆಲಿಕಾಪ್ಟರ್ ಕಂಟ್ರೋಲ್ ತಪ್ಪೋಗಿ ಎಲ್ಲಾರು ನೀರೊಳಗಡೆ ಬಿದ್ದು ಹೋಗ್ತಾರೆ. ಜಿಯಾಂಗ್ ಕಣ್ಬಿಟ್ಟಿದ ತಕ್ಷಣ ಅವನ ಎದುರುಗಡೆ ಚಾವು ಕೂತಿರ್ತಾನೆ. ಚಾವು ಹತ್ರ ತನ್ನ ಮಗಳ ಬಗ್ಗೆ ಕೇಳ್ತಾನೆ. ಆಗ ಚಾವು ಹೇಳ್ತಾನೆ, ನಿನ್ ಮಗಳು ನಿನಗೆ ಸಿಗ್ತಾಳೆ, ಆದ್ರೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಏನಿಲ್ಲ, ಆ ಡ್ಯಾಮ್ ಓಪನ್ ಮಾಡಿದ್ದು ನಾನೇ, ಈ ಸುನಾಮಿ ಬರೋಕ್ಕೂ ಕಾರಣನು ನಾನೇ ಅಂತ ಒಪ್ಕೊಬೇಕಷ್ಟೇ. ಇದರಿಂದ ನಿಂಗೆ ತುಂಬಾ ಹಣನೂ ಕೊಡ್ತೀನಿ ನಾನು, ಮತ್ತೆ ನಿನ್ ಮಗಳು ನಿನ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದಾದ್ಮೇಲೆ ಚಾವು ನ್ಯೂಸ್ ಕಾನ್ಫರೆನ್ಸ್ ಅಲ್ಲಿ, ನಾವು ಆ ಮೊಸಳೆನ ಹಿಡಿದಿದೀವಿ, ಆ ಮೊಸಳೆ ಈಗ ನಿಮ್ ಕಣ್ ಮುಂದೆ ಇದೇನೆ, ನೀವೇ ನೋಡಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಮತ್ತೆ ಜಿಯಾಂಗ್ ಪ್ಯಾಂಗ್ ಮೇಲೆ ಸುನಾಮಿ ಬರ್ಸಿರೋ ಆ ಡ್ಯಾಮ್ ನ ಓಪನ್ ಮಾಡಿರೋ ಕೆಲಸ ಮತ್ತೆ ಆ ಮೊಸಳೆನ ಓಪನ್ ಮಾಡಿರೋ ಕೆಲಸ ಸುನಾಮಿ ಬರೋಕೆ ಇವನೇ ಕಾರಣ ಅಂತ ಎಲ್ಲಾರ ಮುಂದೆ ಹೇಳ್ತಾರೆ. ಆದ್ರೆ ಜಿಯಾಂಗ್ ಮೀಡಿಯಾದವ್ರ ಮುಂದೆ ಎಲ್ಲ ಚಾವು ಮಾಡಿರೋ ಎಲ್ಲಾ ಕೆಲ್ಸನ ಹೇಳ್ಬಿಡ್ತಾನೆ. ಇವನೇ ಆಕ್ಚುಲಿ ಆ ಡ್ಯಾಮ್ ನ ಓಪನ್ ಮಾಡಿದ್ದು ಮತ್ತೆ ಸುನಾಮಿ ಬರೋಕು ಇವನೇ ಕಾರಣ ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳಿದ ಜನರಿಗೆ ಚಾವು ಮೇಲೆ ತುಂಬಾ ಕೋಪ ಬರುತ್ತೆ. ಆಗ ಚಾವು ಗೊತ್ತಾಗುತ್ತೆ, ಇನ್ನ ಪೊಲೀಸ್ನವ್ರು ನನ್ನ ಬಿಡಲ್ಲ ಅಂತ ಹೇಳಿ ಆ ಹಿಡ್ದಿಟ್ಟಿರೋ ಆ ಮೊಸಳೆ ಕೇಜ್ ನ ಓಪನ್ ಮಾಡ್ಬಿಡ್ತಾನೆ. ಆ ಕೇಜ್ ಇಂದ ಮೊಸಳೆ ಹೊರಗಡೆ ಬಂದು ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾ ಇರುತ್ತೆ. ಈ ಕಡೆ ಜಿಯಾಂಗ್ ಚಾವುನ ಕೇಳ್ತಾನೆ, ನನ್ ಮಗಳು ಎಲ್ಲಿದ್ದಾಳೆ ಅಂತ. ಆಗ ಚಾವು ಹೇಳ್ತಾನೆ, ನೀನಲ್ಲಿ ಒಬ್ನೇ ಸಿಕ್ಕಿದ್ ನಮಗೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಪೊಲೀಸ್ನವರು ಚಾವುನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಜಿಯಾನ್ಗೆ ಒಂದು ಯೋಚನೆ ಬರುತ್ತೆ. ಅಂಕಲ್ ಜಿಯಾನ್ಗೆ ಒಂದು ಮೊಬೈಲ್ ಕೊಟ್ಟಿರ್ತಾನೆ, ಅದು ಜಿಮ್ಮಿ ವಾಚ್ ಗೆ ಕನೆಕ್ಟ್ ಆಗಿರುತ್ತೆ. ಇದರಿಂದ ಜಿಮ್ಮಿ ಎಲ್ಲಿದ್ದೇನೆ ಅಂತ ಜಿಯಾನ್ ಹುಡ್ಕೋಕೆ ಟ್ರೈ ಮಾಡ್ತಾನೆ. ಈ ಕಡೆ ನಮ್ಗೆ ವಾಂಗ್ ಮತ್ತೆ ಜಿಮ್ಮಿನ ತೋರಿಸ್ತಾರೆ. ಇವರಿಬ್ರು ಇನ್ನೂ ಬದುಕಿರ್ತಾರೆ. ಆಗ ಈಗ ವಾಂಗ್ಗೆ ಪ್ರಜ್ಞೆ ಬಂದ್ಬಿಟ್ಟಿರುತ್ತೆ. ಆದ್ರೆ ಜಿಮ್ಮಿಗೆ ಹೊಟ್ಟೆಗೆ ಗಾಯ ಆಗಿರೋದ್ರಿಂದ ಜಿಮ್ಮಿಗಿನ್ನೂ ಪ್ರಜ್ಞೆ ಬಂದಿರೋದಿಲ್ಲ. ಹಾಗಾಗಿ ವಾಂಗ್ ಅವನ್ನ ಎಪ್ಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಆಗ ಈಗ ಮಾಡಿ ಜಿಮ್ಮಿ ವಾಚ್ ನ ಟ್ರ್ಯಾಕ್ ಮಾಡ್ಕೊಂಡು ಆಗ ಹೇಗೋ ಇವರಿರೋ ಜಾಗಕ್ಕೆ ಜಿಯಾಂಗ್ ಬಂದ್ಬಿಡ್ತಾನೆ. ಈಗ ಜಿಯಾಂಗ್ ಮತ್ತು ಅವ್ರ ಮಗಳು ಜಿಮ್ಮಿನ ಕರ್ಕೊಂಡು ಇಲ್ಲಿಂದ ಹೋಗ್ತಿರ್ಬೇಕಾರೆ ಯಾರೋ ಬರ್ತಿರೋ ತರ ಶಬ್ದ ಆಗುತ್ತೆ. ಇದರಿಂದ ಸೈಡ್ ಗೆ ಅವು ಚಿಕ್ಕೋತಾರೆ. ಇವ್ರ ಲಕ್ ಎಷ್ಟು ಬ್ಯಾಡ್ ಆಗಿತ್ತು ಅಂದ್ರೆ ಇವ್ರಿರೋ ಜಾಗಕ್ಕೆ ಆ ಕ್ರೊಕೊಡೈಲ್ ಮೊಸಳೆ ಕೂಡ ಬರುತ್ತೆ. ಅದನ್ನ ನೋಡಿ ಇವ್ರ 3 ಜನ ಅವು ಚಿಕ್ಕೋತಾರೆ. ಆ ಕ್ರೊಕೊಡೈಲ್ ಬಂದು ಆರಾಮಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ. ಆದ್ರೆ ಒಂದು ಚೂರ್ ಸೌಂಡ್ ಆಗಿರೋದ್ರಿಂದ ಆ ಕ್ರೊಕೊಡೈಲ್ಗೆ ಗೊತ್ತಾಗ್ಬಿಡುತ್ತೆ. ಇದರಿಂದ ಆ ಕ್ರೊಕೊಡೈಲ್ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರುತ್ತೆ. ಇವರು ಪುನಃ ಎದುರ್ಕೊಂಡು ಒಂದು ಚಿಕ್ಕ ಪೈಪ್ ಒಳಗಡೆ ಹೊಂಟೋಗ್ತಾರೆ. ಆ ಪೈಪ್ ಒಳಗಡೆ ಆ ಮೊಸಳೆ ಹೋಗಕ್ ಆಗಲ್ಲ. ಇದರಿಂದ ಜಿಯಾಂಗ್ ಅವ್ರ ಮಗಳಿಗೆ ಹೇಳ್ತಾನೆ, ನಾನು ಈ ಮೊಸಳೆನ ನನ್ ಕಡೆ ಬರೋ ತರ ಮಾಡ್ಕೋತೀನಿ, ಆ ಟೈಮ್ ನೋಡ್ಕೊಂಡು ನೀನು ಜಿಮ್ಮಿನ ಕರ್ಕೊಂಡು ಇಲ್ಲಿಂದ ಆಚೆ ಹೋಗ್ಬಿಡು ಅಂತ ಹೇಳ್ತಾನೆ. ಜಿಯಾಂಗ್ ಮಗಳು ಕೂಡ ಈ ತರ ಮಾಡೋದ್ ಬೇಡ ಅಂತ ಹೇಳ್ತಾಳೆ. ಆದ್ರೂ ಪರವಾಗಿಲ್ಲ, ನಿಮ್ಮಿಬ್ರು ಪ್ರಾಣ ಅಷ್ಟೇ ನನಗೆ ಮುಖ್ಯ ಅಂತ ಜಿಯಾಂಗ್ ಆ ಮೊಸಳೆನ ತನ್ನ ಕಡೆಗೆ ಬರೋ ತರ ಮಾಡ್ಕೋತಾನೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಜಿಯಾನ್ ಮಗಳು ಜಿಮ್ಮಿನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಜಿಯಾಂಗ್ ಕೂಡ ಆ ಮೊಸಳೆ ಜೊತೆ ಫೈಟಿಂಗ್ ಮಾಡ್ತಾ ಇರ್ತಾನೆ. ಆದ್ರೆ ಆ ಮೊಸಳೆ ಜಿಯಾಂಗ್ ಒಂದು ಲೆಫ್ಟ್ ಹ್ಯಾಂಡ್ ಕೈನ ಕಚ್ಚಿ ತಿಂದಾಕ್ಬಿಡುತ್ತೆ. ಮತ್ತೆ ಇನ್ನೇನು ಆ ಮೊಸಳೆ ಜಿಯಾಂಗ್ ನ ತಿನ್ಬೇಕು ಅನ್ನಷ್ಟಲ್ಲಿ ಜಿಯಾಂಗ್ ಮಗಳು ಒಂದು ಉದ್ದು ರಾಡ್ ನ ತಂದು ಆ ಮೊಸಳೆ ಬಾವಳಿಗೆ ಸಿಕ್ಸಿ ಆ ಮೊಸಳೆ ಕತೆನ ಮುಗಿಸ್ಬಿಡ್ತಾಳೆ. ಅದಾದ್ಮೇಲೆ ತನ್ನ ತಂದೆ ಹತ್ರ ಬಂದು ತುಂಬಾ ಅಳ್ತಾಳೆ. ಇದಾದ್ಮೇಲೆ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಜಿಯಾಂಗ್ ಕೂಡ ಸರಿ ಹೋಗಿರ್ತಾನೆ. ಮತ್ತೆ ಜಿಮ್ಮಿ ಕೂಡ ಸುಧಾರಿಸ್ಕೊತಾ ಇರ್ತಾನೆ. ಜಿಯಾಂಗ್
ಜಿಯಾಂಗ್ ಮಗಳು ಕಾಲೇಜಿಗೆ ಹೋಗಕ್ಕೆ ಶುರುವಾಗಿರ್ತಾಳೆ. ಇಲ್ಲಿ ಜಿಯಾಂಗ್ ತನ್ನ ಅಕ್ಕಪಕ್ಕದ ಮನೆ ಇರೋ ಊಟನೆಲ್ಲ ನೋಡಿ ತುಂಬಾ ಫೀಲ್ ಮಾಡ್ಕೊತಾ ಇರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರ ಇನ್ನೊಂದು ಮೂವಿ ತಗೊಂಡ್ ಬರ್ತೀನಿ. ಅದಕ್ಕೋಸ್ಕರ ನೀವು ನಮಗೊಂದು ಸಹಾಯ ಮಾಡ್ಬೇಕು. ಏನಿಲ್ಲ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಅಷ್ಟೇ ಸಾಕು. ಮುಂದಿನ ಸಲ ವಿಡಿಯೋ ಹಾಕ್ದಾಗ ನಿಮ್ಗೆ ಫಸ್ಟ್ ಬರುತ್ತೆ. ಹಾಗೆ ಇನ್ನೊಂದು ವಿಷಯ, ಇಂದಿನ ವಿಡಿಯೋಗೆ ನಿಮ್ಮ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಈ ವಿಡಿಯೋಕ್ಕೂ ಕೂಡ ನಿಮ್ಮ ರೆಸ್ಪಾನ್ಸ್ ತುಂಬಾನೇ ಮುಖ್ಯ ನಮಗೆ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಿದ್ರೆ ಅಷ್ಟೇ ಸಾಕು. ನಿಮ್ ಪ್ರೀತಿ ನಮ್ ಜೊತೆಗೆ ಇದ್ರೆ ಸಾಕು. ನಾವು ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಮೂವಿ ಜೊತೆ ನಿಮ್ನ ಎಂಟರ್ಟೈನ್ಮೆಂಟ್ ಮಾಡಕ್ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.